ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಂದು ನೈಲ್ಸ್ ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆಯಾ ಬಟ್ಟೆ ಇದೆಲ್ಲ ಸೇರಿ 10,000 ಆಯಿತು. ಅನ್ಕೊಂಡಿದ್ದೀನಿ. ಇವತ್ತು ಆಚೆ ಹೋಗ್ತಾ ಇದ್ದು, ಸೊ ಹಂಗೆ ದೇವಸ್ಥಾನಕ್ಕೆ ಹೋಗಿ ಊಟ ಮುಗಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದಕ್ಕೆ ಎಲ್ಲರೂ ರೆಡಿ ಆಗಿದ್ದೀವಿ. ಜೊತೆಗೆ ಕಾರ್ ವಾಶ್ ಮಾಡೋಕ್ಕೆ ಹೋಗಿದ್ದಾರೆ. ಹೋಗೋಣ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಇವಾಗ ರೆಡಿಯಾಗಿದೆ. ಇನ್ನು ಪಾಪು ಮತ್ತು ಜಗ್ಗಿ ರೆಡಿ ಆಗಬೇಕು. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಗೆ ಇವತ್ತಿನ ಅಮಾವಾಸ್ಯೆ ದಿನ ತುಂಬ ಒಳ್ಳೆಯದಂತೆ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು. ಆಮೇಲೆ 108 ಸರಿ 108 ಸರಿ ಷಣ್ಮದೇವರನ್ನ ಜಪಿಸ್ಬೇಕಂತೆ. ಅದು ಮಂತ್ರ ಹೇಳ್ಕೊಂಡು, ಸೊ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನನ್ನ ಮೈಕ್ ಹಾಕಿಲ್ಲ, ಸೊ ಹಂಗಾಗಿ ಆಚೆ ವಾಯ್ಸು ಕೇಳಿಸ್ತಾ ಇದೆ. ಸೊ ಬನ್ನಿ ಹೊರಡೋಣ ಇವಾಗ. ಮತ್ತು ಹೊರಟಾಗಲೇ ಏನಾದರೂ ನೆನಪಾಗೋದು. ಹಾಗೆ ನನ್ನ ಹೇರ್ ಪಾಲಿಶ್ ಹಾಕ್ಕೊಂಡೆ ನೋಡಿ, ಇಲ್ಲಿ ಒಂದು ಕಟ್ಟಾಗಿದೆ, ಈ ಥರ ಬಂದಿದೆ. ಹಾಕಿ ಅಮ್ಮ ತೊಗೊಂಡಿದ್ದು, ಊರಲ್ಲಿದ್ದಾಗ ಹಾಕಿದ್ದೆ. ಅದೇನೋ ಗೊತ್ತಿಲ್ಲ, ಬೇಗನೆ ಹೋಗ್ಬಿಡ್ತು. ಇದು ಇಷ್ಟು ಚೆನ್ನಾಗಿದ್ದಿದ್ದು ಎಲ್ಲ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಇವ್ರ ಬರೋ ಒಳಗೆ ನಾನು ನೋಡಿ ಕಾಟನ್ ಅಂದ್ಕೊಟ್ಟು ಫೋನ್ ಒರೆಸಿದ್ರೆ ಒರೆಸ್ಕೊಳಕ್ಕೆ ಹೋಗ್ತಾರೆ. ಸೊ ಕಾಟನ್ ತೊಗೊಂಡು ಒರೆಸ್ಕೊಂಡ್ಬಿಟ್ಟು ಅವ್ರು ಬರೋ ಒಳಗೆ ಊಟಕ್ಕೆ ಹೋಗ್ತಿರೋದು. ಸೊ ಹಂಗಾಗಿ ಪಾಪಗೆ ಏನು ತಿನ್ಸೋಕೆ ಹೋಗಲ್ಲ ಮನೇಲಿ, ಅಲ್ಲಿ ನೀಟಾಗಿ ತಿನ್ನಲ್ಲ, ಆಮೇಲೆ ಹಿಂಸೆ ಕೊಡ್ತಾನೆ. ಆಮೇಲೆ ಅದಕ್ಕೆ ಮತ್ತು ಒಂದೊಂದು ಬ್ಯಾಡ್ ಹ್ಯಾಬಿಟ್ ಅಂದರೆ ವಾಮಿಟ್ ಮಾಡಿಬಿಡ್ತಾನೆ ಸರಿಗೆ, ಏನಾದರೂ ಇನ್ ಕೇಸು ಏನಾದರೂ ಬಾಯಿಗೆ ಸಿಗಾಕೊಂಡ್ರೆ. ಸೊ ಅದಕ್ಕೆ ಏನೂ ತಿನ್ನಿಸ್ತಾ ಇಲ್ಲ. ಪಾಪು ಅವ್ನು ಕೆಳಗಡೆ ಮನೇಲಿದ್ದಾನೆ. ಅವನಿಗೆ ಟೈಮ್ ಇತ್ತು ಅಂದಾಗೆಲ್ಲ ಕೆಳಗಡೆ ಇರ್ತಾನೆ. ಅವನಿಗೆ ಸಖತ್ ಇಷ್ಟ ಕೆಳಗಡೆ ಹೋಗಬೇಕು ಅಂದರೆ. ಸೊ ಇದನ್ನೆಲ್ಲ ಹೋಗಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತ. ಜಾಸ್ತಿ ಲಾಂಗ್ ಆಗುತ್ತೆ ಈ ವಿಡಿಯೋಸು, ಅದಕ್ಕೆ. ಸೊ ಇವಾಗ ಕಂಪ್ಲೀಟಾಗಿ ಹೋಗಿಸ್ಕೊಂಡಿದ್ದೀನಿ. ಹಿಂಗೆ ಕಾಣಿಸ್ತಾ ಇದೆ. ನಂದು ನೈಲ್ಸ್ ಏನು ಪ್ರಾಬ್ಲಮ್ ಇಲ್ಲ. ಬೇಗ ಬಂದುಬಿಡುತ್ತೆ. ಸೊ ಹಂಗಾಗಿ ಇದು ಕಾಣಿಸ್ತಾ ಇದೆ. ಇದು ಕಟ್ಟಾಯಿತು, ತುಂಬ ಬೇಜಾರಾಗುತ್ತೆ ಅವತ್ತು. ಬಟ್ ಬರೆಸ್ಕೋತೀನಿ ಬೇಗ. ನಂದು ನೈಲ್ಸ್ ಪ್ರಾಬ್ಲಮ್ ಇಲ್ಲ, ಬೇಗ ಬಂದುಬಿಡುತ್ತೆ. ಹಿಂಗೆ ಕಾಣಿಸ್ತಾ ಇದೆ. ಸೊ ಈಗ ಹಚ್ಕೊಳ್ತೀನಿ. ಸೊ ಇವಾಗ ಹಚ್ಕೊಂಡಾಗಿದೆ. ನಾನು ಒಂದು ಕೋಟ್ ಅಷ್ಟೇ ಹಾಕಿದ್ದೀನಿ. ಹಿಂಗೆ ಕಾಣಿಸ್ತಾ ಇದೆ. ಹೀಗೆ ನೋಡೋಣ, ಹಾರಿದ್ಮೇಲೆ ಇನ್ನೊಂದು ಕೋಟ್ ಹಾಕ್ತೀನಿ. ಹೆಂಗೆ ಕಾಣಿಸುತ್ತೆ ನೋಡೋಣ. ಇರು ಮಗನೇ, ಪರ್ಫ್ಯೂಮ್ ಆಮೇಲೆ ಹಾಕ್ಕೊಳ್ಳೋಣ. ಸೊ ಇವಾಗ ಒಂದೇ ಕೋಟ್ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ಕಾಣಿಸ್ತಾ ಇದೆ. ಇದ್ರ ಮೇಲೆ ನಾನು ಶೈನಿಂಗ್ ಹಾಕ್ಬಿಡ್ತೀನಿ. ಇಲ್ಲಾಂದರೆ ಇವಾಗ ಆಚೆ ಹೋಗೋದ್ರಿಂದ ಡ್ರೈ ಬೇಗ ಆಗಲ್ಲ. ಸೊ ಅದಕ್ಕೆ ಇದನ್ನು ಹಾಕ್ಕೊತೀನಿ. ನಾನು ಫುಲ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ನನ್ನ ಮಗ ರೆಡಿ ಆಗೋಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೋತಾ ಇದ್ದ ನನಗೆ. ಸೊ ಇದಕ್ಕೆ ಹಾಕಿದ್ದೀನಿ. ಇನ್ನೆಲ್ಲದೂ ಹಾಕೊಂಡ್ಬಿಟ್ಟು ಸಿಗ್ತೀನಿ. ಈಗ ಎಲ್ಲ ರೆಡಿಯಾಗಾಯಿತು. ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಸೊ ಅದಕ್ಕೆ ಬೇಗನೆ ಎಲ್ಲ ರೆಡಿ ಆದವು. ಸ್ಲಿಪ್ಪರ್ನ ಹುಡುಕ್ತಾ ಇದ್ದೀನಿ ಯಾವ್ದು ಹಾಕೊಳ್ಳೋಣ ಅಂತ. ತುಂಬ ದಿನದಿಂದ ಒಂದು ತೊಗೊಂಡಿದ್ದೆ. ಇಲ್ಲೇ ನಮ್ಮ ಕುರುಬ್ರಲ್ಲಿ ಎಲ್ಲ ಜಾತ್ರೆ ಇತ್ತು, ಸೊ ಅಲ್ಲೊಂದು ತೊಗೊಂಡಿದ್ದೆ. ಅದನ್ನು ಹಾಕೇ ಇರಲಿಲ್ಲ. ಮೇ ಬಿ ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೇನೋ ಅಂತ ಅದನ್ನು ಟ್ರೈ ಮಾಡಿದೆ. ಶೂಸ್ ಅದು ತುಂಬ ಚೆನ್ನಾಗಿದೆ, ಅದು ಮ್ಯಾಚ್ ಆಗ್ತಾಯಿದೆ ಅಲ್ವಾ, ಅದಕ್ಕೆ. ಸೊ ಅದನ್ನು ಹಾಕ್ಕೊಂಡು ಕೆಳಗಡೆ ಹೊರಟು. ಹಂಗೆ ಆನ್ ದಿ ವೇ ಪಾಪು ಸ್ಕೂಲ್ದು ಬಟ್ಟೆ ಮತ್ತು ಶೂಸ್ನ ತೊಗೊಬೇಕಿತ್ತು. ಸೊ ಅದನ್ನು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು. ಸೊ ಹಾಗಾಗಿ ಇದು ಲಾಂಗ್ ವಿಡಿಯೋ ಆಯಿತು. ಅದಕ್ಕೆ ಇದನ್ನು ಕಟ್ ಮಾಡಿ 8 ಮಿನಿಟ್ಸ್ಗೊಂದು ನೆಕ್ಸ್ಟ್ ವ್ಲಾಗಿಗೊಂದು ಅದನ್ನು ಇಟ್ಕೊಂಡಿದ್ದೀನಿ. ಇನ್ನೊಂದು ವ್ಲಾಗು ನೆಕ್ಸ್ಟ್ ಬರುತ್ತೆ. ಸೊ ಇಲ್ಲಿಂದ ಹೊರಟು ಫಸ್ಟ್ ಹೋಗಿದ್ದು ಪಾಪುದು ಬಟ್ಟೆಗಳನ್ನ ತೊಗೊಳ್ಳೋದಕ್ಕೆ.
ನಿಜ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಆಗುತ್ತೆ ಅಂತ. ಬಟ್ ಸದಾಶಿವನಗರ ಬ್ರ್ಯಾಂಚಲ್ಲಿರೋದು ಸ್ಕೂಲ್ಗೆ ಇಷ್ಟೇ ಕಾಸ್ಟ್ಲಿ ಅಂತ ಅದು ನಮ್ಗೆ ಗೊತ್ತಿರಲಿಲ್ಲ. ನಾನೊಂದು 5-6 ಥೌಸಂಡಲ್ಲೆಲ್ಲ ಮುಗ್ದೋಗುತ್ತೆ ಬಟ್ಟೆ ಮತ್ತು ಶೂಸ್ ಅಂತ ಅಂದ್ಕೊಂಡೆ. ಇದೆ ಅದು ಇಲ್ಲೇ ಬಟ್ಟೆ ಇದು ಸ್ಕೂಲ್ ಯೂನಿಫಾರ್ಮು. ಸೊ ನಾವು ಇಲ್ಲಿ ಅದ್ರ ಬ್ರ್ಯಾಂಚೇ ಇರುತ್ತೆ, ಒಬ್ಬರು ಅವರು ಟೇಕ್ ಆಫ್ ಮಾಡಿರ್ತಾರೆ, ಅವ್ರ ಹತ್ರ ಬಂದು ನೋಡಬೇಕು ಇದೇನು ಪೀಸ್ದು ಬಟ್ಟೆ. ಇದೇ ಬಟ್ಟೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದರಿಂದ ಒಂದು ಜಾಕೆಟ್ ಕೊಡ್ತಾರೆ, ಅವರೇ KG 1 KG 2 ಈ ಥರ ಎಲ್ಲ ಹೊಲ್ದಿರ್ತಾರೆ. ಅದರಲ್ಲಿ ಸೈಜು ಎಸ್ಸು ಎಮ್ಮು ಅಥವಾ ಅದಕ್ಕಿಂತ ಚಿಕ್ಕದು ಆ ಥರ ಎಲ್ಲ ಮಾಡಿರ್ತಾರೆ. ಆಮೇಲೆ ಬಿಲ್ಲಿಂಗ್ ಹಾಕಿಸ್ಕೊಂಡ್ವು. ನನ್ನ ಮಗಂಗಂತೂ ಬೆವರು ಇಳಿಸ್ಬಿಟ್ಟಿದ್ದೀನಿ. ಅವತ್ತು ಮೂರು ಡ್ರೆಸ್ನ ಚೇಂಜ್ ಮಾಡಿಸಿ ಹಾಕಿರೋದು. ಸೊ ಅದಕ್ಕೆ ಟಯರ್ಡ್ ಆಗಿಬಿಟ್ಟಿದ್ದ. ಆಮೇಲೆ ಅಲ್ಲಿಂದ ಬಿಲ್ಲಿಂಗ್ ಮಾಡಿಸ್ಕೊಳಕ್ಕೆ ನಿಂತ್ಕೊಂಡು ಬಿಲ್ಲಿಂಗ್ ಮಾಡಿಸೋದಕ್ಕೆ ನಾನು ಅಂದ್ಕೊಂಡೆ ಒಂದು 6 to 5 ದೊಣ್ಣಮಲ್ಗೆ ಬಂದೆ. ನಮ್ಮ ಅತ್ತೆ ಇಲ್ಲಿ ಪಾರ್ಟ್ಗಳನ್ನ ನೋಡ್ತಾ ಇದ್ದಾರೆ. ನಾನು ಅಷ್ಟೇ, ಅವರು ಅಷ್ಟೇ. ಎಲ್ಲಾದರೂ ಹೋದರೆ ಗಿಡಗಳನ್ನ ಫಸ್ಟ್ ಮಿನಿ ಒಂದು ಪ್ರೆಸ್ ಐತೆ, ಆ ಪ್ರೆಸ್ ಕೊಡಕ್ ಬರ್ತೀನಿ. ವೆದರ್ ಹೆಂಗೈತಲ್ಲ, ಸಖತ್ತಾಗೈತೆ ವೆದರ್. ನಾನೊಂದು 5-6 ಸಾವಿರ ಆಗುತ್ತೇನೋ ಅನ್ಕೊಂಡಿದ್ದಷ್ಟೇ. ಶೂ ಇಲ್ಲ, ಶೂನು ನಾನು ಹಾಕ್ಕೊಂಡು ಬಟ್ಟೆದೆಲ್ಲ ಸೇರಿ ಅಷ್ಟೇ ಆಗುತ್ತೇನೋ ಅನ್ಕೊಂಡು 10,000 ಅಮ್ಮ. ದೇವ್ರ ಮುಂದೆನೇ ಹೋಗಬೇಕು ಆ ಲೈನಲ್ಲಿ ಅಂತ ಅಂದರೆ ಇನ್ನೊಂದು ಕ್ಯೂ ಬರುತ್ತೆ, ಅಲ್ಲಿ ಹೋಗಬೇಕು. ಬಟ್ ನಮ್ಗೆ ಆಗಲಿಲ್ಲ ಅಂತ ನಾವು ದೂರ ನಿಂತ್ಕೊಂಡ್ರೂ ಪರವಾಗಿಲ್ಲ ಅಂತ ದೂರದಲ್ಲಿ ನಿಲ್ಲಕ್ಕೆ ಅಂತ ಬಂದ್ವು. ಸೊ ಆದ್ರೂ ಅಲ್ಲೊಂದು ಗೇಟ್ ಓಪನ್ ಮಾಡಿದ್ರು. ಆಗ ಓಪನ್ ಮಾಡಿದ ತಕ್ಷಣ ನಾವೇನು ಮಾಡಿದ್ವು, ಒಳಗಡೆ ಗೇಟ್ ಒಳಗಡೆ ಹೋದ್ವು. ಆಯಿತಾ. ಸೊ ದೇವ್ರ ಮುಂದೆನೇ ಹೋಗ್ಬಿಟ್ವು ನಾವು. ನೋಡಿ ನಂಗೆ ಆಶ್ಚರ್ಯ ಆಗೋಯ್ತು, ಅಲ್ಲಿ ಅಷ್ಟು ಜನ ಕ್ಯೂ ಅಲ್ಲಿ ನಾವು ನಿಂತ್ಕೊಂಡು ಬರಬೇಕಾಗಿತ್ತು, ಹೆಂಗೋ ಹಿಂಗೆ ಬಂದ್ವಲ್ಲ ಅಂತ. ಆಮೇಲೆ ಈ ಥರ ಸುತ್ತಿ ಎಳ್ಳುಂಡೆ ಅಂತ ಇರುತ್ತೆ, ಆ ಎಳ್ಳುಂಡೆನ ಇಲ್ಲಿ ಸುತ್ತಿ ಅದರೊಳಗೆ ಹಾಕಬೇಕು. ಸೊ ಇಷ್ಟ ಆಯಿತು, ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದಿದ್ದೀವಿ. ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಏನು ಮಾಡಿದ್ವು ಅಂತ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ, ಲೈಕ್ ಬಟನ್ ಪಕ್ಕದಲ್ಲೇ ಇದೆ, ಅದನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ಎಲ್ರಿಗೂ ಲವ್ ಯು ಆಲ್, ಬಾಯ್.